ಗೊತ್ತೆ ಕೆಲವೊಬ್ಬರು ಇರ್ತಾರೆ, ಇಲ್ಲಾಂತಿಲ್ಲ. ಆ ಥರ ಮೈಕ್ ಕೈ ಮುಟ್ಲಿ ಅಂತ ಹೇಳ್ತೀವಿ ಅಷ್ಟೇ. ಶ್ರೀ 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 ನಿಜ ಶರಣ ಅಂಬಿಗರ ಚೌಡಯ್ಯನವರ ಪಾದಗಳಿಗೆ ನಮಸ್ಕರಿಸುತ್ತಾ, ಶ್ರೀ ಮಾತಾ ಮಾಣಿಕೇಶ್ವರಿ ಪಾದಗಳಿಗೆ ನಮಸ್ಕರಿಸುತ್ತಾ, ಇಂದು ಕಲಬುರಗಿಯಲ್ಲಿ ಕೋಲಿ ಸಮಾಜ ವತಿಯಿಂದ ಹಮ್ಮಿಕೊಂಡಿರತಕ್ಕಂಥ ಈ ಒಂದು ಸಭೆಗೆ ಆಗಮಿಸತಕ್ಕಂಥ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬ್ರೆ, ಅದೇ ರೀತಿಯಾಗಿ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬ್ರೆ, ಹಾಗೂ ಅದೇ ರೀತಿಯಾಗಿ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಾಜಿ ಸಪ್ತಕತೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾಬುರಾವ್ ಚಿಂಚನಸೂರು ಸಾಹೇಬ್ರೆ, ಹಾಗೂ ಅದೇ ರೀತಿಯಾಗಿ ಇನ್ನೊಬ್ಬರು ಕೋಲಿ ಸಮಾಜದ ಹಿರಿಯ ಮುಖಂಡರು, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ತಿಪ್ಪಣ್ಣಪ್ಪ ಕಮಕನೂರು ಸಾಹೇಬ್ರೆ, ಹಾಗೂ ಕ್ಷಮಿಸಬೇಕು, ವೇದಿಕೆ ಮೇಲೆ ಬಹಳ ಜನ ಇದ್ದಾರೆ, ಎಲ್ಲ ಸಮಾಜದ ಮುಖಂಡರುಗಳೇ, ಸಮಾಜದ ಅಧ್ಯಕ್ಷರುಗಳೇ, ಹಾಗೂ ಸಮಾಜ ಬಂಧುಗಳೇ. ಇದು ತಮ್ಮ ಏನಾದರೂ ತುಂಬಿಕೊಡ್ತಿದ್ರೆ ಮಾತಾಡಿ ಅದನ್ನ ಹಂಚ್ಕೊಳ್ಳಿ, ಭಾಷಣ ಮಾಡಬೇಡಿ ಪ್ಲೀಸ್. ಯಾಕಂದ್ರೆ ತುಂಬಾ ಜನ ಇದ್ದಾರೆ. ಓಕೆ ಓಕೆ. ಈಗ ನಾ ಎಲ್ಲರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಕೋಲಿ ಸಮಾಜದವರು ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸಪೋರ್ಟ್ ಮಾಡಬೇಕು ಅನ್ನುವ ಉದ್ದೇಶದಿಂದ ಸಭೆ ಕರೆದಿದ್ದೀನಿ. ನಾವು ಒಂದೇ ಮಾತಾಡ್ತೀನಿ, ಯಾಕಂತಂದ್ರೆ ಮಾತಾಡೋ ಅನಿಸಿಕದಲ್ಲಿ ಇರ್ತದ. ನಮ್ಮ ಕೋಲಿ ಸಮಾಜದವರು ರಾಧಾಕೃಷ್ಣ ಸಾಹೇಬ್ರಿಗೆ ಸಪೋರ್ಟ್ ಮಾಡಲೇಬೇಕು. ಕಾರಣ, ರಾಧಾಕೃಷ್ಣ ಸಾಹೇಬ್ರು ಎಂದವರು ಅಂತಂದ್ರೆ ತಮಗೆಲ್ಲ ಗೊತ್ತಿದೆ. ಆಸ್ತಿ ದೊಡ್ಡದಲ್ಲ, ಆಸ್ತಿ ದೊಡ್ಡದಲ್ಲ, ಅಂತಸ್ತು ದೊಡ್ಡದಲ್ಲ, ಗುಣ ದೊಡ್ಡದು ಅನ್ನುವ ಉದ್ದೇಶದಿಂದ ಇವತ್ತು ಆಲ್ ಇಂಡಿಯಾ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ಪಕ್ಷದ ಟಿಕೆಟ್ ಕೊಟ್ಟಿದೆ. ಖರ್ಗೆ ಸಾಹೇಬ್ರೆ ನಿಲ್ಬೇಕಾಗಿತ್ತು, ಎಲ್ಲರಿಗೂ ಗೊತ್ತಿದೆ. ಎಐಸಿಸಿ ಅಧ್ಯಕ್ಷರಿದ್ದಾರೆ ಅಂತೇಳಿ ರಾಧಾಕೃಷ್ಣ ಸಾಹೇಬ್ರಿಗೆ ಕೊಟ್ಟಿದೆ. ಅದರ ಜವಾಬ್ದಾರಿ ಎಲ್ಲ ಖರ್ಗೆ ಸಾಹೇಬ್ರ ಮೇಲೆ ಇದೆ, ಪ್ರಿಯಾಂಕ ಸಾಹೇಬ್ರ ಮೇಲೆ, ಎಲ್ಲರ ಮೇಲೆ ಇದೆ. ಯಾಕೆ ಮಾಡಬೇಕಪ್ಪ ಅಂತಂದ್ರೆ, ಮಾನ್ಯ ಖರ್ಗೆ ಸಾಹೇಬರು ಆಶೀರ್ವಾದದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲ, ಹೈದರಾಬಾದ್ ಕರ್ನಾಟಕ, ಈ ಕಲ್ಯಾಣ ಕರ್ನಾಟಕದಲ್ಲಿ ಕೋಲಿ ಸಮಾಜದವರನ್ನ ಬೆಳೆಸಿದ್ದಾರೆ. 40-50 ವರ್ಷಗಳಿಂದ ವಿಧಾನಸಭೆಯಲ್ಲಿ ಯಾವ ತರ ಧರಣ್ ಸಿಂಗ್ ಸಾಹೇಬ್ರು, ಖರ್ಗೆ ಸಾಹೇಬ್ರು ಎರಡು ಹುಲಿಗಳಾಗಿ ಇದ್ರು, ಈ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕಮಕನೂರು ಸಾಹೇಬ್ರು ಮತ್ತು ಬಾಬುರಾವ್ ಚಿಂಚನಸೂರು ಸಾಹೇಬ್ರು ಬೆಳೆಸಿದ್ದಾರೆ ಇಲ್ಲ ಬಂಧುಗಳೇ. ನಮ್ಮ ಸಮಾಜದವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಕೂಡ ಮಾಡಿದ್ದಾರೆ. ಎಷ್ಟೋ ಜನ ಜಿಲ್ಲಾಧ್ಯಕ್ಷರಾಗಿದ್ದಾರೆ, ರಾಜ್ಯದ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ಕೂಡ ಮಾಡಿದ್ದಾರೆ, ಡೈರೆಕ್ಟರ್ಗಳನ್ನಾಗಿ ಕೂಡ ಮಾಡಿದ್ದಾರೆ, ತಾಲೂಕು ಪಂಚಾಯತ್ಗಳಲ್ಲಿ ಕೋಲಿ ಸಮಾಜದವರಿಗೆ ಅಧ್ಯಕ್ಷ ಸ್ಥಾನಗಳನ್ನಾಗಿ ಕೂಡ ಮಾಡಿದ್ದಾರೆ. ಅದಕ್ಕಾಗಿ ನಾವು ಕೋಲಿ ಸಮಾಜದವರು, ಬಹಳ ಜನ ಹೇಳ್ತಾರೆ ಏನಪ್ಪ ಕೋಲಿ ಸಮಾಜದವರು ಒಗ್ಗಟ್ಟಿಲ್ಲ ಅಂತೇಳಿ. ಬಹಳ ಕಡೆ ಕೋಲಿ ಸಮಾಜದವರು ಅಂಬಿಗಸ್ತರು, ನಾವು ಅಂಬಿಗರು ನಂಬಿಕಸ್ತರು. ಕೋಲಿ ಸಮಾಜದವರು ಯಾವಾಗಲೂ ಒಗ್ಗಟ್ಟಾಗಿದ್ದಾರೆ. ಇಲ್ಲಿ ನೋಡ್ಬೋದು, ನಾವೇ ಈಗ ಮಾತಾಡ್ತಾರೆ. ಕಳಕಳಿಯಿಂದ ಮಾನ್ಯ ಕಮಕನೂರು ಸಾಹೇಬರಿಗೆ, ಬಾಬುರಾವ್ ಚಿಂಚನಸೂರು ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಈಗ ಇಬ್ಬರು ಒಂದೇ ಆಗಿದ್ದಾರೆ. ಎಷ್ಟೋ ಜನರಿಗೆ, ಅವರ ಅಭಿಮಾನಿಗಳಿಗೆ ಕನ್ಫ್ಯೂಷನ್ ಅಲ್ಲಿ ಇದ್ದರು, ಏನಪ್ಪಾ ಬಾಬುರಾವ್ ಸಾಹೇಬರು ಒಂದು ಕಡೆ, ಇವರು ಒಂದು ಕಡೆ, ಏನ್ ಮಾಡ್ಬೇಕಪ್ಪ ಅಂತೇಳಿ. ಆ ತರ ಇಲ್ಲ. ಈಗ ಚುನಾವಣೆಗೋಸ್ಕರ ಎಲ್ಲ ಸಮಾಜದವರು, ಬಾಬುರಾವ್ ಸಾಹೇಬರಾಗ್ಲಿ, ಕಮಕನೂರು ಸಾಹೇಬರಾಗ್ಲಿ, ಭೀಮಣ್ಣ ಸಾಹೇಬರಾಗ್ಲಿ, ಮಾನೇಗೌಡರಾಗ್ಲಿ, ನಮ್ಮ ಸಾಯಿಬಣ್ಣನವರಾಗ್ಲಿ, ಎಲ್ಲರೂ ಸಮಾಜಕ್ಕೋಸ್ಕರ ಒಗ್ಗಟ್ಟಾಗಿ ಈ ಚುನಾವಣೆಯಲ್ಲಿ ನಾವು ಈ ಕೋಲಿ ಸಮಾಜದವರಿಗೆ 2.5 ಲಕ್ಷ ಜನ ನಾವು ಕಲಬುರಗಿಯಲ್ಲಿ ಕ್ಷೇತ್ರದಲ್ಲಿ ಇದ್ದೀವಿ. 90% ಕೋಲಿ ಸಮಾಜದವರು ನಾವು ರಾಧಾಕೃಷ್ಣ ಸಾಹೇಬ್ಗೆ ವೋಟ್ ಹಾಕಲೇಬೇಕು. ಯಾಕಂತಂದ್ರೆ ಕೋಲಿ ಸಮಾಜದವರಿಗೆ ಕಾಂಗ್ರೆಸ್ ಪಾರ್ಟಿ ಬೆಳೆಸಿದೆ, ಖರ್ಗೆ ಸಾಹೇಬರು ಬೆಳೆಸಿದ್ದಾರೆ. ಅವರು ಬೇರೆ ವಿರೋಧ ಪಾರ್ಟಿಯಲ್ಲಿ ಯಾರು ಬೆಳೆಸಿದ್ದಾರೆ? ಸಮಾಜದವರು ಬೆಳೆಸಿದ್ದಾರೆ. MLAಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದೀವಿ ನಮ್ಮ ಪಾರ್ಟಿಯಲ್ಲಿ ಸಮಾಜದವರಿಗೆ, ಮತ್ತು MLCಗಳಾಗಿ ಮಾಡಿದ್ದಾರೆ. ಬಂಧುಗಳೇ, ನಾವು ಒಂದೇ ವಿನಂತಿ ಮಾಡಿಕೊಳ್ತೀನಿ, ದಯಮಾಡಿ 7ನೇ ತಾರೀಕು ಚುನಾವಣೆಯಲ್ಲಿ ನಮ್ಮ ಕಬ್ಬಲಿಗ ಸಮಾಜದವರು, ಕೋಲಿ ಸಮಾಜದವರು ವಾರ್ಡ್ಗೆ ಹೋಗಿ ಪ್ರತಿ ವಾರ್ಡಿನಲ್ಲಿ ನಮ್ಮ ಬೂತಿಗೆ ನಾಯಕರು, ನಮ್ಮ ಬೂತಿಗೆ ನಾವೇ ನಾಯಕರು ಅಂತ ತಿಳಿದು ನಾವೇ ಬೂತ್ಗಳಲ್ಲಿ ನಮ್ಮ ಸಮಾಜದವರಿಗೆ ಅವ್ರಿಗೆ ಸ್ವಲ್ಪ ಏನಿದೆ ನಾವು ಜಾಗೃತಿಗೊಳಿಸಬೇಕು. ನೋಡಪ್ಪ, ನಮ್ಮ ಸಮಾಜದಲ್ಲಿ ಇಂಥ ನಾಯಕರುಗಳು ಪಕ್ಷದಿಂದ ಬೆಳೆದಿವಿ, ಇವತ್ತು ಅಭಿವೃದ್ಧಿ ಆಗ್ಬೇಕಂತಂದ್ರೆ ರಾಧಾಕೃಷ್ಣ ಸಾಹೇಬರು ಬೇಕು ಅಂತ ಅವರಿಗೆ ಮನವೊಲಿಸಿ, ಅವರನ್ನು ಜಾಗೃತಿಗೊಳಿಸಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ನನಗೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ತಮ್ಮೆಲ್ಲರಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಅಂಬಿಗಾ. ಧನ್ಯವಾದಗಳು.